ಮಹಾನ್ ಗಾಯಕಿ, ನನ್ನ ತಾಯಿಯವರು ಮಹಾನ್ ನಾಯಕಿಯಾಗಿದ್ದರು. ಈ ಗಾಯಕಿನೂ ನಾಯಕಿನೂ ಭಾರಿ ಆತ್ಮೀಯರು ಜೀವನದಲ್ಲಿ. ಅದು ನಾವು ಹೇಳ್ಕೊಳಕ್ಕೆ ಅದೆಷ್ಟು ಸರಿ ನಮ್ಮ ಮನೆಗೆ ಬಂದಿದ್ದಾರೆ. ಆ ಕಷ್ಟ ಸುಖಗಳು ಅಮ್ಮವ್ರ ಹತ್ರ ಮಾತಾಡ್ಕೊಂಡು ಆಶೀರ್ವಾದ ಮಾಡೋರು, ಚೆನ್ನಾಗಿರ್ಬೇಕು ಅಮ್ಮ, ಚೆನ್ನಾಗಿ ಹೆಚ್ಚು ಕಡಿಮೆ ಅದೇ ವಯಸ್ಸು, 1 ವರ್ಷ ಹಾಗೆ ತಿಳ್ಕೊಂಡು ಭಾರಿ ನೋವಾಗುತ್ತೆ. ಕೃಷ್ಣನ ವಿಗ್ರಹ ನೋಡ್ಕೊಂಡು ದೇವರಿಲ್ಲ ಅಂತ ಇಷ್ಟು ಜನ ಹೇಳ್ತಾರೆ. ದೇವರು ಇಲ್ಲ ಅಂದಿದ್ರೆ ಹೇಗೆ ಭಗವಂತನ ಇಟ್ಕೊಂಡೇ ಅವ್ರು ಪ್ರಾಣನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಭಗವಂತ ಮತ್ತೆ ಹುಟ್ಟಿ ಬಾ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಆ ಥರ ಹುಟ್ಟಕ್ಕೂ ಆಗಲ್ಲ. ಆ ಥರ ಆ ಮುಖಚರ್ಯ ಇಟ್ಕೊಂಡು ಇನ್ನೊಬ್ರು ಬಂದರೂ ಕೂಡ ಕಂಠನೇ ಬರೋಕ್ಕಾಗಲ್ಲ. ಸಾಧ್ಯನೇ ನನ್ನ ಅಂದಾಜಿಗೆ ಅವ್ರಿಗೆ ಸಿಕ್ಕಿರೋ ಪ್ರಶಸ್ತಿಗಳೇ ಸಾಲದು ಅಂತ ನನಗೆ ಅನ್ನಿಸ್ತಿದೆ. ಏನು 48,000 ಹಾಡೋದ್ರ ಮೇಲೆ ಎಷ್ಟು ಭಾಷೆಗಳಲ್ಲಿ ಅವ್ರು ಹಾಡಿರೋದು. ಅರೇಬಿಯಾ ಭಾಷೆಯಲ್ಲಿ ಆಡಿದ್ದಾರೆ, ಜಾಪನೀಸ್ ಭಾಷೆಯಲ್ಲಿ ಆಡಿದ್ದಾರೆ. ಇಂಟರ್ನ್ಯಾಷನಲ್ ಪ್ರಶಸ್ತಿ ಒಂದು ಸಿಗಬೇಕು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿಗಬೇಕು. ಖಂಡಿತ ಅಂಥ ಕಂಠ ಎಷ್ಟೋ ಮಿಸ್ ಮಾಡ್ಕೋತೀವಿ. ಕೆಲವು ಶ್ರೇಷ್ಠ ಕಲಾವಿದರು ಇವತ್ತು ನಾವು ಮತ್ತೆ ಕೊಡ್ತೀವಿ ಅಂದರೆ ಅವರಿಲ್ಲ. ಅಮ್ಮವರು ಇಲ್ಲೇ ಇದ್ದಿದ್ದಾರೆ ನೋಡಿ. ನಮ್ಮ ಕರ್ನಾಟಕದಲ್ಲಿ ಅವರೆಲ್ಲೋ ಜನಿಸಿ ಕರ್ನಾಟಕದಲ್ಲಿ ಆತ್ಮೀಯತೆಯಿಂದ ನಮ್ಮ ಮೈಸೂರು ಮಹಾರಾಜರ ಊರಿನಲ್ಲಿ ಬಾಳಿ ಇಲ್ಲೇ ನಿಧನರಾದರು ಅನ್ನುವಂಥದ್ದು ಅದು ಹೆಮ್ಮೆ ಪಡಬೇಕಾದ್ದು ಅನ್ನೋದಕ್ಕಿಂತ ನಿಧನರಾಗಬಾರ್ದಾಗಿತ್ತು, ಇನ್ನೊಂದಷ್ಟು ಕಾಲ ಬದುಕಬೇಕಾಗಿತ್ತು. ಅವ್ರು ಹೇಗೆ ಇರಲಿ, ಅವ್ರ ಕಂಠ ನಾವು ಕೇಳಬೇಕಾಗಿತ್ತು. ಮಾತಾಡಿದ್ರೇ ಸುಮಧುರವಾಗಿರೋದು ಆ ಮಾತುಗಳು, ಮುತ್ತು ಒದರ್ದಾಗ ಮುತ್ತದ ಮಾತುಗಳು. ಖಂಡಿತ ಹೇಳ್ತಾ ಇದ್ದೀನಿ, ಯಾವುದೇ ಭಾಷೆ ಇರಲಿ ಆ ಲಿಪಿಗಳನ್ನ ಚೂರು ಬದಲಾಯಿಸ್ತೀರ ಹಾಗೇ ಹಾಡೋರು. ಅಂಥವ್ರು ನಮಗೆ ಅಷ್ಟು ಸರಿನೂ ಆಶೀರ್ವಾದ ಮಾಡಿದ್ದಾರೆ, ಎಂದೂ ಮರೆಯೋಕ್ಕಾಗಲ್ಲ. ನಮ್ಮ ಕುಟುಂಬಕ್ಕೆ ಆಗುವಂಥ ಈ ನೋವನ್ನ ಕನ್ನಡಿಗರಿಗೆ, ಅದರಲ್ಲೂ ಅವ್ರ ಅಭಿಮಾನಿಗಳಿಗೆ ಈ ನೋವನ್ನ, ಈ ಅಗಲಿಕೆಯ ನೋವನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ. ಸದಾಕಾಲ ಅವರು ನಮ್ಮ ಹೃದಯಗಳಲ್ಲಿ, ನಮ್ಮ ಹೃದಯದ ಸಿಂಹಾಸನದ ಮೇಲೆ ರಾರಾಜಿಸ್ತಾ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಡುವಂಥದ್ದು, ಮರಣಾಂತರ ಪ್ರಶಸ್ತಿ ಖಂಡಿತ ಕೊಡಬೇಕು ಕರ್ನಾಟಕ ಸರ್ಕಾರ. ಇನ್ನೂ ಹಲವಾರು ಜನ ಕಲಾವಿದರಿದ್ದಾರೆ, ಮರಿಬಾರ್ದು, ಕೊಡಬೇಕು. ಅವ್ರನ್ನ ಕೊಟ್ಟು, ಈಗ ಅವ್ರು ತೀರ್ಕೊಂಡಿದ್ದಾರೆ, ಅವ್ರ ಮನೆಯವರಾದರೂ ಅದನ್ನು ನಮ್ಮ ಇದು ಇಷ್ಟು ಸಾಧನೆ ಇದೆ ಅನ್ನೋಂಥ ಸಂತೋಷ ಪಡಬೇಕು ಆ ಪ್ರಶಸ್ತಿ ಅಂತ. ಕಡೆಯದಾಗ ಭೇಟಿ ಮಾಡಿದ್ದು ನನ್ನ ತಾಯಿಯವರು ಬದುಕಿದ್ದಾರೆ, ಇಬ್ಬರು ಕೈ ಹಿಡ್ಕೊಂಡು ಮಾತಾಡಿ. ಅದು ನೋಡಿ, ಆ ಕಾಲದವರು ಅವ್ರಿಗೆ ಮಾತ್ರ ಗೊತ್ತಿರತ್ತೀರಿ ಆ ನೋವುಗಳಿಗೇನು. ಸಮಕಾಲೀನರವರು ಮರೆಯೋಕ್ಕೆ ಹಾಡಕ್ಕೆ ಬರೋರು ಅಮ್ಮ ಶೂಟಿಂಗ್ AVN ಸ್ಟುಡಿಯೋ ಅದು ಯಾವುದೂ ಮರೆಯೋಕ್ಕಾಗಲ್ಲ. ಇಲ್ಲಿ ಚಾಮುಂಡೇಶ್ವರಿಗೆ ಬಂದಾಗಲೂ ಅಷ್ಟೇ, ಬೆಂಗಳೂರು ರೋಡ್ ಮರೆಯೋಕ್ಕಾಗಲ್ಲ. ಆಮೇಲೆ ಎಷ್ಟು ಮೃದು, ಎಷ್ಟು ಅವರಿಗೆ ಬಂದ ಇಂಥ ಗಾಯಕಿ ಅನ್ನುವಂಥ ಭಾವನೆ ಯಾವ ವೇದಿಕೆ ಮೇಲೂ ವ್ಯಕ್ತಪಡಿಸ್ತಾರೆ. ಒಂದೇ ಹಾಡುಗಾರ್ತಿ ಅಂತ ಯಾವತ್ತೂ ಒಂದೇ ಇಲ್ಲ, ಆದರೆ ಕಂಠ ಕೇಳಿದಾಗ ಮಾತ್ರ ಇವ್ರು ಏನು ಅಂತ ವ್ಯಕ್ತಿತ್ವ. ಈ ಆತ್ಮಕ್ಕೆ ದೇವರು ನಾವು ಹೇಳಲ್ಲ, ಬಾಯಿ ಭಗವಂತನ ಹಿಡ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಮಹಾನ್ ವ್ಯಕ್ತಿ.